ಮೂರನೇ ಬಾರಿ ನವಯಾನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೂರನೇ ಬಾರಿ ನಾವು ಈಗ ವಧುವರರ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶದಲ್ಲಿ ಎಲ್ಲ ಬಲಗೈ ಸಮುದಾಯದ ವಧುವರರಿಗೆ ನೇರವಾಗಿ ವಧು ಮತ್ತು ವರರು ತಮ್ಮ ಆಯ್ಕೆಗಳನ್ನು ಮತ್ತು ತಮಗೆ ಇಚ್ಛಾ ಅನುಸಾರವಾಗಿ ಆಯ್ಕೆಗಳನ್ನು ವಧುವರರು ಮಾಡ್ಕೊಳ್ಬೋದಂಥ ಒಂದು ಇದನ್ನು ನಮ್ಮ ಟ್ರಸ್ಟ್ನ ವತಿಯಿಂದ ಎಲ್ಲ ಸಮಾನ ಮನಸ್ಕರು ಸೇರಿ ನಿರ್ಧರಿಸಿ ಈ ಒಂದು ಸಮಾವೇಶನ ಹಮ್ಮಿಕೊಳ್ತಾ ಇದ್ದೀವಿ. ಇದು ಮೂರನೇ ಬಾರಿ ನಡೀತಾ ಇದೆ. ಇದ್ರ ಸದುಪಯೋಗನ ವಧುವರರು ಉಪಯೋಗಿಸ್ಕೋಬೇಕು. ಈಗ 200 ಹೆಚ್ಚಾಗಿದೆ. ಅವರ ಕುಟುಂಬದವ್ರ ಖುಷಿ ಇದೆ. ಹಾಗಾಗಿನೇ ಈಗ ಹೊಸ ಅನ್ವೇಷಣೆಗಳಲ್ಲಿ ಬರ್ತಾ ಇದ್ದಾರೆ. ಎಲ್ಲ ವಧುವರರು ನೇರವಾಗಿ ಬರ್ತಾ ಇದ್ದಾರೆ. ತೀರಾ ತುಂಬ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅವರ ಇದನ್ನು ನಾವು ವರ್ಷಕ್ಕೆ 2 ಬಾರಿನೂ 3 ಬಾರಿ ಆ ರೀತಿ ಮಾಡುವಂಥ ಒಂದು ಅವಕಾಶ ಆಯಿತು ಈ ಬಾರಿ ಅಂತೂ. ನೇರವಾಗಿ, ಏಕೆಂದರೆ ಕೆಲವು ಕುಂದುಕೊರತೆಗಳಿರ್ತವೆ, ಅದನ್ನೆಲ್ಲ ಇಲ್ಲಿ ನಿವಾರಿಸ್ಕೊಂಡು ನೇರವಾಗಿ ಅವರು ಮನೆಗೆ ಹೋಗಿ ಹುಡ್ಕೋದು ಬೇಡ, ನೇರವಾಗಿ ಇಲ್ಲೇ ನಮ್ಮ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ಸಮುದಾಯ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾವು ಈ ಒಂದು ಇದನ್ನು ಆಯೋಜನೆ ಮಾಡಿದ್ದೀವಿ. ಅದರಿಂದ ಈ ಸದುಪಯೋಗನ ವಧುವರರೆಲ್ಲ ಪಡ್ಕೊಂಡು ಎಲ್ಲರಿಗೂ ನಮೋ ಬುದ್ಧಾಯ ಜೈ ಭೀಮ್. ನಮ್ಮ ನವಯಾನ ಚಾರಿಟಬಲ್ ಟ್ರಸ್ಟ್ನಿಂದ ಶಕುಂತಲಾ ಮೇಡಮ್ ರವರ ಅಧ್ಯಕ್ಷತೆಯಲ್ಲಿ 4 ಜನ ಪ್ರಮುಖ ಸಂಯೋಜಕರು ಪ್ರಮುಖ ಪಾತ್ರವನ್ನು ಈ ವಿವಾಹ ಬಂಧನ ವೇದಿಕೆಯ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಸಿದ್ದಯ್ಯನವರು, ಮನೋಹರ್ ಸರ್ ಅವರು, ಅಶೋಕ್ ಹೋಬಾರ್ ಅವರು, ಅರುಣ್ ಕುಮಾರ್ ಅವರ ನೇತೃತ್ವ ಇಲ್ಲಿ ಹೆಚ್ಚು ಮಹತ್ವವನ್ನು ಪಡೆದಿದೆ. ನಾವು ಈಗ ತಾವು ಹೇಳಿದಾಗೆ ವಿವಾಹವನ್ನು ಸರಳೀಕೃತ ಮಾಡಿ ದುಂದು ವೆಚ್ಚ ಮಾಡ್ದೇ ಅದನ್ನು ಸದುಪಯೋಗ ಪಡಿಸ್ಕೊಂಡು ಮತ್ತು ನಮ್ಮ ಟ್ರಸ್ಟ್ನಿಂದನೇ ಮುಂದಿನ ದಿನಗಳಲ್ಲಿ ಉಚಿತವಾಗಿ ವಿವಾಹ ಬಂಧನ ಸಮಾವೇಶವನ್ನು ಮಾಡುವಂಥ ಉದ್ದೇಶವನ್ನು ನಮ್ಮ ಟ್ರಸ್ಟ್ ಖರ್ಚಿನಲ್ಲೇ ಇಟ್ಕೊಂಡಿದ್ದೀವಿ. ನಾವೇ ಇಲ್ಲಿ ಊಟ, ತಾಳಿಯಿಂದ, ಸೀರೆಯಿಂದ ಪ್ರತಿಯೊಂದನ್ನು ಪೂರೈಸೋ ಮಟ್ಟದಲ್ಲಿ ಹಾಗೂ ಮುಂದುವರೆದು ಈಗ ತಳಸ್ತರದ ಅಥವಾ ಕಡಿಮೆ ಓದಿರುವಂಥ ವ್ಯಕ್ತಿಗಳಿಗೂ ಹುಡುಗಿ ಸಿಗುವಂಥದ್ದು, ರೈತರುಗಳಿಗೆ, ಬಿಸ್ನೆಸ್ ಮಾಡೋರಿಗೆ, ಸ್ವಯಂ ಉದ್ಯೋಗಿಗಳಿಗೆ ಕಷ್ಟ ಆಗ್ತಾಯಿದೆ. ಅವರಿಗೆ ಅಂತಲೇ ಸಪ್ರೇಟಾಗಿ ಒಂದು ವಿವಾಹ ಬಂಧನದ ಸಮಾವೇಶವನ್ನು ಹಮ್ಮಿಕೋಬೇಕು ಇದೇ ವರ್ಷದಲ್ಲಿ ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ನಮ್ಮ ಟ್ರಸ್ಟ್ನವರು ಬರ್ತಾ ಇದ್ದಾರೆ. ಮುಂದುವರೆದು ಇದನ್ನು ಪ್ರತಿ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದಷ್ಟು ಸರಳ ವಿವಾಹಕ್ಕೆ ಮೌಢ್ಯತೆಯಿಂದ ಹೊರಬಂದು ಈ ಕುಲ ಗೋತ್ರಗಳನ್ನೆಲ್ಲ ಮೀರಿ ಮನುಷ್ಯರಾಗಿ ಬದುಕುವ ನಿಟ್ಟಿನಲ್ಲಿ ಬಾಬಾ ಸಾಹೇಬರ ಸಂದೇಶವನ್ನು, ಭಗವಾನ್ ಬುದ್ಧರ ಆಶಯಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟು ಸದಾ ಕಾರ್ಯೋನ್ಮುಖವಾಗಿ ನಡೀತಾ ಬರ್ತಾ ಇದೆ. ನನ್ನ ಹೆಸರು ಡಾಕ್ಟರ್ ರಾಜು ಎಸ್ ಅಂತ, ಈ ನವಯಾನ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ. ಸ್ಥಾನದಲ್ಲಿ ಮೊದಲನೇ ಮತ್ತು 2ನೇ ಸಮಾವೇಶದಲ್ಲಿ 50% ಮ್ಯಾರೇಜ್ ಆಗಿದೆ. ಅದು ಸಂತೋಷದಾಯಕ. 100 ಪೇರ್ ಬಂದಿತ್ತು. 100 ಪೇರಲ್ಲಿ 50 ಪೇರು ಮದುವೆ ಆಗಿದೆ. ಇದು ಒಂಥರ ಸಕ್ಸಸ್ಫುಲ್ಲು. ಈ ವಿವಾಹ ಬಂಧನ ಏನು ನವಯಾನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆದಂಥದ್ದು. ಇದು 3ನೇ ಬಾರಿ ಆಗಿರೋದ್ರಿಂದ ಇದರಲ್ಲೂ ಒಂದು 50% ಮೇಲೇ ಹೋಗಬೇಕು ಅಂತ ನಮ್ಮ ಆಶಯ ಇದೆ. ಜೈ ಭೀಮ್. ನಾವು ನಮಸ್ಕಾರ. ಇವತ್ತು ಭಾಳಷ್ಟು ಅತ್ಯುತ್ತಮವಾದಂಥ ಕೆಲಸವನ್ನು ನವಯಾನ ಚಾರಿಟಬಲ್ ಟ್ರಸ್ಟು 24, 25, 26ನೇ ಸಾಲಲ್ಲಿ ಒಂದು ಸಾಮಾಜಿಕವಾದಂಥ ಕಳಕಳಿ ಇರತಕ್ಕಂಥ ವಧುವರರ ಅನ್ವೇಷಣೆ ಕಾರ್ಯಕ್ರಮನ ಮತ್ತು ವಧುವರರಿಗೆ ಇವತ್ತು ಭಾಳ ಈ ವೇದಿಕೆ ಸೂಕ್ತವಾದ ವೇದಿಕೆ. ಒಂದು ಸಮುದಾಯಗಳು ಮತ್ತು ಕುಟುಂಬಗಳು ಒಬ್ಬರನ್ನೊಬ್ಬರನ್ನ ಬೆಸೆದೇ ಇರೋಂಥ ಸಂದರ್ಭದಲ್ಲಿ ಇವತ್ತು ಬೆಸೆಯುವಂಥದ್ದು ಮತ್ತು ಎಲ್ಲಿ ವಧು ಇದ್ದಾರೆ, ಎಲ್ಲೂ ಹೊರ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾಯಿಲ್ಲ. ಮತ್ತು ನವಯಾನ ಚಾರಿಟಬಲ್ ಟ್ರಸ್ಟು ಇದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಮತ್ತು ಶಿಕ್ಷಣ, ಸಾಂಸ್ಕೃತಿಕ ಎಲ್ಲದೂ ಚಟುವಟಿಕೆಗಳು ಕೂಡ ಇವತ್ತು ಭಾಳ ಹೊಸತನವನ್ನು ಕೊಡ್ತಾಯಿದೆ. ಮತ್ತು ಬುದ್ಧಿಸಮ್ ಮತ್ತು ಅಂಬೇಡ್ಕರಿಸಮ್ ಅನ್ನೋದನ್ನು ಮಾತ್ರ ಇಡೀ ವಿಶ್ವಕ್ಕೆ ಮತ್ತು ಪ್ರಪಂಚಕ್ಕೆ ಏನು ಬಾಬಾ ಸಾಹೇಬರು ಬಿತ್ತಬೇಕು ಅಂತಕ್ಕಂಥ ಅವರು ಒಂದು ಸಂದೇಶ ಕೊಟ್ಟಿದ್ದರು. ಅದನ್ನಂತೂ ಕೂಡ ನವಯಾನ ಚಾರಿಟಬಲ್ ಟ್ರಸ್ಟು ನಿರಂತರವಾಗಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಮತ್ತು ಆ ಚಾರಿಟಬಲ್ ಟ್ರಸ್ಟ್ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಇವತ್ತು ನಾನು ಕಂಡಂಥ ಭಾಳಷ್ಟು ಸಂಘ ಸಂಸ್ಥೆಗಳಿರ್ಬೋದು, ಈ ಥರ ಚಾರಿಟಬಲ್ ಟ್ರಸ್ಟ್ಗಳಿರ್ಬೋದು, ಅವರ ಸ್ವಂತಿಕೆ ಇರುತ್ತೆ ಮತ್ತು ಸ್ವಾರ್ಥತನೇ ಇರ್ತದೆ. ಈ ಚಾರಿಟಬಲ್ ಟ್ರಸ್ಟಲ್ಲಿ ಯಾವುದೇ ಸ್ವಾರ್ಥತೆ ಇರಲ್ಲ. ಮುಂದಿನ ದಿನ ಇವತ್ತು ನಾನು ಕೇಳಿದೆ ಭಾಳ, ಮತ್ತು ಇದಕ್ಕೆ ಒಂದು ಶುಲ್ಕವನ್ನು ನಿಗದಿ ಮಾಡ್ತಿರು. ಫ್ರೀ ಆಫ್ ಕಾಸ್ಟಲ್ಲಿ ಇನ್ನು ಮುಂದೆ ನಾವು ದೊಡ್ಡ ವಧುವರರ ಸಮಾವೇಶವನ್ನು ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಚಾರಿಟಬಲ್ ಟ್ರಸ್ಟ್ ಇವತ್ತು ಶೈಕ್ಷಣಿಕವಾಗಿ ಮತ್ತು ಶಿಕ್ಷಣ ಮತ್ತು ಸಾಂಸ್ಕೃತಿಕ ಒಂದು ಏನು ಹಿನ್ನೆಲೆ ಇದೆ ಅದು ಸಕ್ಸಸ್ಫುಲ್ ಆಗ್ತದೆ.